मणिपुर सरकार मणिपुर सरकार प्रोपेगेंडा मूवी की प्रमोशन के लिए जाते हैं केरला स्टोरी। मैं पूछना चाहती हूँ माननीय प्रधानमंत्री से, क्या माइनॉरिटीज की जान की कोई वैल्यू नहीं है? क्या माइनॉरिटीज का खून नहीं है? आप एक पीएम है हिंदुस्तान के, आपका काम क्या है? इस मुल्क की सुरक्षा करना आपकी जिम्मेदारी है। आप एक मूवी को आप प्रमोट करने के लिए जाती है, क्या आप में शर्म नहीं है? मैं पूछना चाहती हूँ इस देश के प्रधानमंत्री से कि जब मणिपुर चल रहा था, आप कर्नाटक के अंदर अपना रोड शो करने में बिजी थे। आप कहते हैं कि एक फोन कॉल पे यूक्रेन और रशिया वार रुकाएंगे कहकर। अरे यूक्रेन और रशिया वार छोड़िए, हिंदुस्तान के अंदर मणिपुर चल रहा है, आपको मणिपुर की फिक्र नहीं। और हमें अच्छे तरीके से मालूम है ये बीजेपी हुकूमत पिछले 2 महीने से वहाँ पर वायलेंस चल रहा है। इन पिछले 2 महीनों में नरेंद्र मोदी ने एक बार भी बात नहीं किया वहाँ के वायलेंस के खिलाफ। जब ये विश्व सारी इंडिया में फैलता है, वीडियो वायरल होता है, तब जाकर हमारे पीएम मोदी को 30 सेकेंड टाइम मिलता है बात करने के लिए। बाद में भी वो डबल इंजन सरकार की फेल्यूर के बारे में नहीं कहते, न ही पीस के बारे में कहते हैं। आकर मीडिया के सामने रोकर कहते कि मुझे अफसोस है। मैं कहना चाहती हूँ आज यहाँ पर खड़े होकर, माननीय प्रधानमंत्री, हमें आपके अफसोस की जरूरत नहीं, हमें जस्टिस चाहिए, हमें जस्टिस दो। और जो औरतें वहाँ पर जुल्म का शिकार हुई है, उन्हें इंसाफ दो। अगर सच में आप सीएम आप सीएम जिंदाबाद 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 जिंदाबाद, विमेन इंडिया मूवमेंट जिंदाबाद, विमेन इंडिया मूवमेंट जिंदाबाद। वीर धीर नारियरे, वीर धीर नारियरे, वीरತೆಯಿಂದ ಮುನ್ನುಗ್ಗಿ, वीरತೆಯಿಂದ ಮುನ್ನುಗ್ಗಿ, वीर धीर नारियरे, वीर धीर नारियरे, वीरತೆಯಿಂದ ಮುನ್ನುಗ್ಗಿ, वीरತೆಯಿಂದ ಮುನ್ನುಗ್ಗಿ, ದೇಶ ಬಿಟ್ಟು ದೇಶ ಕಟ್ಟರು, ದೇಶ ಬಿಟ್ಟು ದೇಶ ಕಟ್ಟರು, वीरತೆಯಿಂದ ಮುನ್ನುಗ್ಗಿ, वीरತೆಯಿಂದ ಮುನ್ನುಗ್ಗಿ, ದೇಶ ಬಚಾವೋ ಅಂದರು, ದೇಶ ಬಚಾವೋ ಅಂದರು, ಲಾಠಿ ಏಟು ಕೊಟ್ಟರು, ಲಾಠಿ ಏಟು ಕೊಟ್ಟರು, ಮಾತೆ ಮಾತೆ ಎಂದರು, ಮಾತೆ ಮಾತೆ ಎಂದರು, ಮಾತೆ ಬೆತ್ತಲೆ ಮಾಡಿದರು, ಮಾತೆ ಬೆತ್ತಲೆ ಮಾಡಿದರು, ಮಾತೆ ಮಾತೆ ಎಂದರು, ಮಾತೆ ಮಾತೆ ಎಂದರು, ಮಾತೆಯ ಬೆತ್ತಲೆ ಮಾಡಿದರು, ಮಾತೆಯ ಬೆತ್ತಲೆ ಮಾಡಿದರು, ಮಾತೆಯ ಕಣ್ಣೀರ ಧಿಕ್ಕಾರ 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 ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ 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 ಧಿಕ್ಕಾರ, ಮಣಿಪುರ ಸರ್ಕಾರಕ್ಕೆ ಧಿಕ್ಕಾರ, ಮಣಿಪುರ ಸರ್ಕಾರಕ್ಕೆ ಧಿಕ್ಕಾರ, ನ್ಯಾಯ ಸಿಗಲಿ ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ ನ್ಯಾಯ ಸಿಗಲಿ, ಕುಕ್ಕಿಗಳಿಗೆ ನ್ಯಾಯ ಸಿಗಲಿ, ಕುಕ್ಕಿಗಳಿಗೆ ನ್ಯಾಯ ಸಿಗಲಿ, ಧೀರ ಧೀರ ನಾರಿಯರೇ, ಧೀರ ಧೀರ ನಾರಿಯರೇ, ಧೀರತೆಯಿಂದ ಮುನ್ನುಗ್ಗಿ, ಧೀರತೆಯಿಂದ ಮುನ್ನುಗ್ಗಿ. ಇವತ್ತಿನ ನಮ್ಮ ಒಂದು ಪ್ರತಿಭಟನೆ ಕಳೆದ 3 ತಿಂಗಳಿನಿಂದ ನಡೆಯುತ್ತಿರುವಂತಹ ಮಣಿಪುರದಲ್ಲಿ ಕುಕ್ಕಿ ಬುಡಕಟ್ಟು ಸಮುದಾಯ ಏನಿದೆ, ಕ್ರಿಶ್ಚಿಯನ್ ಸಮುದಾಯ ಏನಿದೆ, ಅವರಿಗೆ ಒಂದು ಮೊನ್ನೆ ಎಲ್ಲ ನೋಡಿದ ಹಾಗೆ ಒಂದು ಪೈಶಾಚಿಕ ಕೃತ್ಯದಲ್ಲಿ ನಡೆದಿದೆ. ಮಹಿಳೆಯನ್ನ ಬೆತ್ತಲೆಯನ್ನಾಗಿ ಮಾಡಿಸಿ ಮೆರವಣಿಗೆ ಮಾಡಿಸಿ ಆಕೆಯನ್ನ ಅತ್ಯಾಚಾರ ಮಾಡಲಾಗುತ್ತದೆ. ಅದನ್ನು ಖಂಡಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿಕೊಂಡಿದೆ. ಹಾಗೆ ಇಲ್ಲಿ ಇವತ್ತು ಮೈಸೂರಿನ ಚರ್ಚ್ ಸರ್ಕಲ್ ಬಳಿಯೂ ಪ್ರತಿಭಟನೆ ಕೈಗೊಂಡಿದ್ದೇವೆ. ನೆಕ್ಸ್ಟ್ ಸ್ಟೆಪ್ ನಮ್ಮ ಎಲ್ಲಿ ತನಕ ನಿಮ್ಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿ ಎಲ್ಲಾರ ಮೇಲೆ ಒಂದೊಂದು ಕೇಸ್ಗಳು ದಾಖಲಾಗಿ ಎಲ್ಲಿ ತನಕ ನ್ಯಾಯ ಸಿಗಲು ಅಲ್ಲಿ ರಾತ್ರಿ ನುಗ್ಗಿ ಮಹಿಳೆಯರಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ಪುಟ್ಟ ಮಕ್ಕಳಿಗೆ ಸುಡ್ತಾ ಇದ್ದಾರೆ, ಎಷ್ಟೋ ಚರ್ಚ್ಗಳು ಸುಟ್ಟಿದ್ದಾರೆ ಇದುವರೆಗೂ. ಆದ್ರೂ ಅಲ್ಲಿನ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಇದರ ಬಗ್ಗೆ ನಮ್ಮ ಒಂದು ಪ್ರತಿಭಟನೆ ಏನಿದೆಯೋ ಇದು ಜಾರಿಯಲ್ಲಿರುತ್ತೆ. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಇದೆಲ್ಲ ನಡೀತಿದ್ಯಾ? ಹೌದು, ಬಿಜೆಪಿ ಸರ್ಕಾರ ಬಂದಾದ್ಮೇಲೆನೆ ಇದೆಲ್ಲ ಜಾಸ್ತಿ ಆಗಿರುವಂತದ್ದು. ಇದು ಬಿಜೆಪಿ ಸರ್ಕಾರದ ಮೊದಲ ವ್ಯವಸ್ಥೆ ಏನು ಅಲ್ಲ. ಇದೇ ರೀತಿ ನಮ್ಮ ಗುಜರಾತ್ ಹತ್ಯಾಕಾಂಡದಲ್ಲೂ ಸಹ ಇದೇ ರೀತಿಯಾಗಿ ಅವರು ಒಂದು ಬಿಲ್ಕಿಸ್ ಬಾನು ಅನ್ನೋ ಮಹಿಳೆಗೂ ಸಹ ಏನು ಬಹಳ ಬರ್ಬರವಾಗಿ ಗರ್ಭಿಣಿ ಮಹಿಳೆಗೆ ಅತ್ಯಾಚಾರ ಮಾಡಿದ್ರು. ಹಾಗೆ
ಒಂದು ಗರ್ಭಿಣಿ ಮಹಿಳೆಗೆ ಹೊಟ್ಟೆಗೆ ತ್ರಿಶೂಲವನ್ನ ಹಾಕಿ ಮಗುವನ್ನ ಸೀಳಿ ತೆಗೆದಿರು. ಇವರಿಗೆ ಇಂತಹ ಒಂದು ಕೃತ್ಯಗಳು ಹೊಸದೇನೂ ಅಲ್ಲ. ಈಗಲೂ ಸಹ ಅಷ್ಟೇ ಆ ಒಂದು ಕುಕ್ಕಿ ಸಮುದಾಯ ಏನಿದೆಯೋ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಆಕೆ ಮಾನ ಮರ್ಯಾದೆ ಎಷ್ಟು ಮುಖ್ಯ ಅಂತ, ಆಕೆ ಜೀವಕ್ಕಿಂತ ಹೆಚ್ಚು ಆಕೆ ಮರ್ಯಾದೆ ಮುಖ್ಯ ಆಗಿರುತ್ತೆ. ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ಪುರುಷ ಸಮಾಜದಲ್ಲಿ ಪುರುಷರ ಮಧ್ಯೆ ನಗ್ನವಾಗಿ ನಡೆಸಿಕೊಂಡಿರುವಂತದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಾನೆ ಹೇಳ್ಬೋದು. ಬೇಟಿ ಬಚಾओ ಬೇಟಿ ಪಢಾओ ಅಂತ ಸ್ಲೋಗನ್ ತಗೋ ಬಂದಿದೆ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ಬೇಕಂತ ಇದು ಮಾಡಿದ್ರು. ಆದ್ರೆ ಇವಾಗ ಈ ತರ ಎಲ್ಲ ಘಟನೆ ನಡೀತಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಅವರು ಘೋಷಣೆ ವಾಕ್ಯ ತಂದ್ರು. ಆ ಘೋಷಣೆ ಕೇವಲ ಘೋಷಣೆ ವಾಕ್ಯ ಅಂತಾನೆ ಉಳ್ಕೊಂಡಿದೆ. ನಾವು ಅದ್ರಲ್ಲಿ ಒಂದನ್ನ ಅರ್ಥ ಮಾಡ್ಕೊಂಡಿಲ್ಲ. ಬೇಟಿ ಬಚಾವೋ ಅಂತ ಹೇಳಿದ್ರು. ಬೇಟಿ ಯಾರಿಂದ ಬಚಾವೋ? ಬಿಜೆಪಿಯಿಂದ ಬೇಟಿ ಬಚಾವೋ ಅನ್ನೋದನ್ನ ನಾವು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅವರು ಇದೇ ಮೊದ್ಲೇನಲ್ಲ, ಮೊನ್ನೆನೂ ಸಹ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಅಥ್ಲೆಟಿಕ್ಸ್ ಗಳೇನಿದಾರೋ ಅವ್ರಿಗೂ ಸಹ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ನಡೆದಿದ್ರು ಸಹ ಅಂತಹ ಅಥ್ಲೆಟಿಕ್ಸ್ ಗಳಿಗೆ ಚಿನ್ನದ ಪದಕ ತಂದವರಿಗೆ ನಮ್ಮ ದೇಶದಲ್ಲಿ ಯಾವುದೇ ಅವ್ರಿಗೆ ಒಂದು ರಕ್ಷಣೆ ಇಲ್ಲ. ಮತ್ತೆ ಈ ಒಂದು ಮಹಿಳೆ ಏನಿದಾರೋ ಕುಕ್ಕಿ ಮಹಿಳೆ ನಿನ್ನೆ ನಗ್ನವಾಗಿ ಬೆತ್ತಲೆ ಮಾಡಿ ಅವರಿಗೆ ಮೆರವಣಿಗೆ ಮಾಡಿಸುತ್ತಾ ಆಕೆ ಒಬ್ಬ ಯೋಧನ ಹೆಂಡತಿ. ಆ ಯೋಧನ ಹೆಂಡತಿಗೂ ಒಂದು ಬೆಲೆ ಇಲ್ಲದ ಮೇಲೆ ನಿಮ್ಮಂತಹ ಸಾಮಾನ್ಯ ಮಹಿಳೆಯರ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ ನಾವು ಊಹಿಸಬಹುದು. ಭಯ ಇಲ್ಲದೆ ವಿಡಿಯೋನು ಕೂಡ ಮಾಡಿದ್ದಾರೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಆಗ್ಲಿ, ಅಲ್ಲಿನ ಕಾನೂನು ವ್ಯವಸ್ಥೆ ಆಗ್ಲಿ, ಅಲ್ಲಿನ ರಾಜಕೀಯ ವ್ಯವಸ್ಥೆ ಆಗ್ಲಿ ಯಾವುದು ಸಹ ಹತೋಟಿಯಲ್ಲಿಲ್ಲ. ಆದ್ದರಿಂದ ಕಾರಣ ಅವ್ರಿಗೆ ಯಾವುದೇ ಭಯವಿಲ್ಲದೆ ಅಂತಹ ವಿಡಿಯೋಗಳನ್ನ ಮಾಡಿ ಹಾಕ್ಲಾಗ್ತಿದೆ. ಮತ್ತೆ ಅಲ್ಲಿನ ಮುಖ್ಯಮಂತ್ರಿ ನಾಚಿಕೆ ಇಲ್ಲದೆ ಹೇಳ್ತಾನೆ, ಈ ಒಂದೇ ಘಟನೆ ಅಲ್ಲ, ಇಂತಹ 100 ಘಟನೆಗಳು ಇನ್ನೂ ಇವೆ ಅಂತ ಯಾವುದೇ ನಾಚಿಕೆ ಇಲ್ಲದೆ ಸಹ ರಾಜಾರೋಷವಾಗಿ ಹೇಳ್ತಿದ್ದಾನೆ. ಇದೆಲ್ಲ ಅವರಿಗೆ ಯಾವುದೊಂದು ಭಯ ಇಲ್ಲ, ಸರ್ಕಾರದ ಭಯವಿಲ್ಲ. ಇವತ್ತು ಅತ್ಯಾಚಾರಿ ಅರೆಸ್ಟ್ ಆಗ್ತಾನೆ, ಮರುದಿನ ಹಾರ ಮತ್ತು ತುರಾಯಿಗಳ ಮೂಲಕ, ಸಿಹಿ ಹಂಚಿಕೆಗಳ ಮೂಲಕ ಬಿಡುಗಡೆ ಆಗ್ತಾನೆ. ಆದ್ರಿಂದ ಅವ್ರಿಗೆ ಯಾವುದೇ ಭಯ ಇಲ್ಲದ್ರಿಂದ ಇಂತಹ ಕೃತ್ಯಗಳು ಅತಿ ಹೆಚ್ಚು ನಡೀತಾನೆ ಇವೆ. ಇದೆಲ್ಲ ಮುಗಿಬೇಕಂದ್ರೆ ಹೇಗೆ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಏನ್ ನಡೀತಿದೆ ಇದೇ ಮುಗಿಬೇಕಂದ್ರೆ ಹೇಗೆ? ಇದೆಲ್ಲ ಕೊನೆ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಹೆಣ್ಣು ಮಕ್ಕಳು ಸಶಕ್ತರಾಗ್ಬೇಕು. ಇಂತಹ ಜಾತಿ ವ್ಯವಸ್ಥೆಗಳೇನಿದೆಯೋ ಅದನ್ನ ಮುಗಿಬೇಕು. ನಮ್ಮ ಸಂವಿಧಾನ ಪೂರ್ತಿಯಾಗಿ ಅಳವಡಿಕೆ ಆಗ್ಬೇಕು. ಸಂವಿಧಾನ ಪೂರ್ತಿಯಾಗಿ ಅಳವಡಿಕೆ ಆದ್ರೆ ಇಂತಹ ಒಂದು ಕ್ರೌರ್ಯಗಳು ಬಹಳಷ್ಟು ನಿಲ್ಲಿಸಬಹುದು. ಮತ್ತೆ ಒಂದು ಬಿಜೆಪಿ ಸರ್ಕಾರದಿಂದ ಜನ ದೂರ ಹೋಗಬೇಕು. ಒಳ್ಳೊಳ್ಳೆ ಸರ್ಕಾರಗಳು ನಮ್ಮ ಮಹಿಳೆಯರ ಒಂದು ಸಬಲೀಕರಣದ ಹೆಜ್ಜೆ ಹಾಕುವಂತ ಸರ್ಕಾರಗಳನ್ನ ಜಾರಿಗೆ ತಂದಾಗ ಮಾತ್ರ ಇಂತಹ ಪೈಶಾಚಿಕ ಕೃತ್ಯಗಳಿಂದ ದೂರ ಇರಬಹುದು. ಜ್ಯೋತಿ, ನಾನು PU ಲೆಕ್ಚರ್ ಆಗಿದ್ದೀನಿ. ಇವತ್ತು ನಾವೆಲ್ಲ ವುಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಅವರ ಪ್ರಯುಕ್ತ ನಾವೆಲ್ಲ ಹೆಣ್ಮಕ್ಳು ಎಷ್ಟು ಈ ತರ ಹೋರಾಟಗಳು ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ. ಅನ್ಯಾಯಗಳು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆನೆ ಆಗ್ತಿಲ್ಲ. ಅದ್ರಲ್ಲೂ ಬುಡಕಟ್ಟು ಜನಾಂಗದ ಮೇಲೆ ಆಗ್ತಿದೆ ಅಂದ್ರೆ ಅದು ಇನ್ನೂ ಹೆಚ್ಚಿನ ಜಾಗೃತಿಯನ್ನ ಮೂಡಿಸ್ಬೇಕಾಗಿದೆ. ಜನಗಳು ನಮ್ಗೆ ಇನ್ನ ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಅದ್ರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಅಲ್ಲಿರುವಂತ ಎಲ್ಲಾ ಮಹಿಳೆಯರು ನಮ್ಮ ಜೊತೆ ಒಗ್ಗಟ್ಟಾದ್ರೆ ಮಾತ್ರ ಆ ಕೂಗು ಅವ್ರಿಗೆ ಸೇರ್ಬೇಕು. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಅಂತ ಚೇಂಜ್ ಮಾಡಕ್ ಸಾಧ್ಯನೇ ಆಗ್ತಿಲ್ಲ. ಈ ತರ ಹೆಣ್ಮಕ್ಳನ್ನೆಲ್ಲ ನಗ್ನಗೊಳಿಸಿ ಈ ತರ ಪೈಶಾಚಿಕ ಕೃತ್ಯ ನಡೆಸ್ತಾ ಇರೋದು ಸರ್ಕಾರಕ್ಕೆ ಒಂದು ಗಮನ ಬಂದಿದೆ. ಆದ್ರೂ ಕೂಡ ಅವರು ಈ ತರ ಒಳ್ಳೆಯವ್ರಿಗೆ ಒಂದು ಬೆಲೆ ಇಲ್ಲ ಅಂತಾರಲ್ಲ, ಹಾಗಾಗಿ ಎಲ್ಲಾರು ಬಿಟ್ಬಿಡ್ತಾ ಇದಾರೆ. ಈಗ ಏನೋ ಹೇಳ್ತಾರಲ್ಲ, ರಾವಣವ್ರಿಗೆ ಇದು ಕಾಲ ಅಂತ, ಹಾಗಾಗಿದೆ ಈಗ ದೇಶ. ಅವ್ರನ್ನ ಒಂದು ಶಿಕ್ಷೆಗೆ ಗುರಿಪಡಿಸುವಂತಹ ಇನ್ನ ಒಂದು ಕಠಿಣವಾದ ಒಂದು ಕಾನೂನ ತಗೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಅಂದ್ಮೇಲೆ ಅವರು ನಿರ್ಭಯವಾಗಿ ಆರಾಮಾಗಿ ಓಡಾಡ್ಕೊಂಡೇ ಇರ್ತಾರೆ. ಹೆಣ್ಮಕ್ಳ ಮೇಲೆ ಇಂಥದ್ದೆಲ್ಲ ಅವ್ರು ಏನು ಅನ್ಸಲ್ಲ. ಅವ್ರಿಗೆಲ್ಲ ಜೈಲಿಂದ ಬರ್ತಾರೆ, ಮತ್ತೆ ಸಿಹಿ ಹಂಚ್ಕೋತಾರೆ ಮೇಡಮ್ ಹೇಳ್ದಂಗೆ, ಮತ್ತೆ ತಮ್ಮ ಕೃತ್ಯಗಳನ್ನ ನಡೆಸ್ತಾನೆ ಇರ್ತಾರೆ. ಹಾಗಿದ್ರೆ ಇದನ್ನ ಕೊನೆ ಯಾವಾಗ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಳ ಮೇಲೆ ನಡೀತಾ ಇದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಸ್ವಲ್ಪ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮಾತ್ರ ಅಲ್ಲ, ಎಲ್ಲಾ ಮಹಿಳೆಯರು ಕೂಡ ಒಗ್ಗಟ್ಟಾಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಂದ್ ಕಡೆ ಸರ್ಕಾರದ ಮೇಲೆ ಈ ಹೆಸರು ಬರ್ತಿದೆ, ಬಿಜೆಪಿ ಸರ್ಕಾರ ಬಂದಾದ್ಮೇಲೆ. ನಿಜ, ಬಿಜೆಪಿ ಸರ್ಕಾರ ಖಂಡಿತವಾಗಿಯೂ. ಯಾಕೆ ಅಂದ್ರೆ ಸರ್ಕಾರ ಒಂದು ಹೆಣ್ಣಿನ ಮೇಲೆ ಈ ತರ ಅತ್ಯಾಚಾರಗಳು ಪದೇ ಪದೇ ಆಗ್ತಾ ಇದ್ರೆ ಅದಕ್ಕೆ ಹೊಣೆ ಅವರೇ ಆಗ್ತಾರೆ ಬಂತು, ಬೇರೆ ಇನ್ಯಾರು ಆಗಲ್ಲ. ಅವರು ತಮ್ಮ ಹೇಗೆ ಕಾನೂನ ಕಠಿಣಗೊಳಿಸಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ತರಬಹುದು ಅಂತ ತರಬೇಕು. ಅದ್ರಲ್ಲೂ ಬುಡಕಟ್ಟು ಮಹಿಳೆಯರ ಮೇಲೆ ಆಗಿರೋದು ಇನ್ನ ಅದು ಘೋರ ವಿಚಾರನೆ ಆಗಿದೆ. ಇದನ್ನ ಅತಿ ಹೆಚ್ಚು ಉಗ್ರ ಹೋರಾಟ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಇದು. ಅವ್ರಿಗೆ ನ್ಯಾಯ ಕೊಡ್ಬೇಕು ನಮ್ಮ ಒಂದು ವುಮೆನ್ ಇಂಡಿಯಾ ಮೂವ್ಮೆಂಟ್ ಇಂದ. ಇದೆಲ್ಲ ಹೇಗೆ ಮುಗಿಬಹುದು? ಹೆಣ್ಮಕ್ಳ ಮೇಲೆ ಏನ್ ಅತ್ಯಾಚಾರ ಆಗ್ತಿದೆ ಅದೆಲ್ಲ ಹೇಗೆ ಮುಗಿಬಹುದು? ಒಂದು ನಮ್ಮ ಪ್ರಕಾರ ಸರ್ಕಾರ ಕಠಿಣ ಕ್ರಮಗಳನ್ನ ತಗೋಬರ್ಬೇಕು. ಇನ್ನೊಂದು ಏನು ಮಣಿಪುರದಲ್ಲಿ ಏನಾಗ್ತಿದೆ ಈ ನರಮೈದಾಗಳು ಅದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಅವ್ರು ಇನ್ನಷ್ಟು ಅಲ್ಲಿರುವಂತಹ ಮುಖ್ಯಮಂತ್ರಿಯವರಿಗೆ ಕೂಡ ಕೆಲವೊಂದು ಕಠಿಣ ಕಾನೂನು ತಗೊಂಡ್ ಬಂದು
ಆ ಮುಖ್ಯಮಂತ್ರಿಗೆ ಶಿಕ್ಷೆ ಆದ್ರೂ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಈ ತರ ಗಲಭೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅವರ ಸಪೋರ್ಟಿಂಗ್ ಜಾಸ್ತಿ ಆದಾಗ ಬೇರೆಯವರು ಕೂಡ ಅದೇ ರೀತಿಯಾಗಿ ಮುಂದೆ ಹೋಗ್ತಾರೆ. ಇನ್ನು ಒಂದ್ ಕಡೆ ಈಚೆ ಕಂಟ್ರೀಸ್ ಅಲ್ಲಿ ನಾವು ಇದೆಲ್ಲ ಇಶ್ಯೂಸ್ ನೋಡ್ತಿದ್ವಿ. ಈಗ ನಮ್ಮ ದೇಶದಲ್ಲೇ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ತಲೆ ತಗ್ಗಿಸುವಂತದ್ದು. ಸಮಾಜ ಒಂದು ತಲೆ ತಗ್ಗಿಸ್ತಾ ಇದೆ. ಯಾರೋ ಒಂದು ಅಲ್ಲಿ ಯಾವ್ದೋ ಒಂದು ಕೃತ್ಯ ನಡೀತಾ ಇದೆ, ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾವುದೇ ಭೇದ ಭಾವ ಇಲ್ಲದೆ ನಾವು ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಸಪೋರ್ಟಿ ಕೊಟ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ನಮ್ಗೆ ಬೇಕಾಗಿದ್ದು ಒಂದು ಹೆಣ್ಣಿಗೆ ರಕ್ಷಣೆ ಬೇಕಾಗಿದೆ. ಇಲ್ಲಿ ನಮ್ಗೆ ಧರ್ಮ ಮುಖ್ಯ ಅಲ್ಲ, ಅಥವಾ ನಾವು ಯಾವ ಇದು ಅಂತ ಮುಖ್ಯ ಅಲ್ಲ. ನಮ್ಗೆ ಒಂದು ಬೇಕಾಗಿರೋದು, ನಾವು ಹೆಣ್ಮಕ್ಳನ್ನ ರಕ್ಷಣೆ ಕೇಳ್ತಾ ಇದೀವಿ. ಅದ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದೀವಿ. ಆ ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚಿನ ಮಹತ್ವನ ತಗೋಬರ್ಬೇಕು. ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತಾರಾಗ್ಬೇಕು ಹೊರತು ಶಿಕ್ಷೆ ಮಾಡೋರಂತಾರಾಗ್ಲಿ. ಆಕೆನೂ ಕೂಡ ತಾಯಿ, ಅವ್ರನ್ನ ಹೆತ್ತವರು ಕೂಡ ಒಂದು ತಾಯಿ. ಆ ಒಂದು ಮನೋಭಾವನೆ ಇದ್ರಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಬಿಜೆಪಿ ಸರ್ಕಾರಕ್ಕೆ ಒಂದು ಮಾತು ಹೇಳ್ತೇನೆ. ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಎಲ್ಲಾ ಸ್ಪೀಚ್ ಅಲ್ಲೂ ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ. ಭಾರತ ದೇಶದಲ್ಲಿ ಎಲ್ಲಿ ಬೇಟಿಗೆ ಬಚಾಯ್ತಾ ಇದಾರೆ, ರಕ್ಷಣೆ ಎಲ್ಲಿ ಕೊಡ್ತಾವ್ರೆ, ಎಲ್ಲಿ ನೋಡಿದ್ರು ಈ ರೇಪ್ ಕೇಸ್ ನಡೀತಾ ಇರ್ತದೆ. ಆ ಒಂದು ರೇಪಿಸ್ಟ್ ನ ಒಂದು ಅರೆಸ್ಟ್ ಮಾಡೋದು ಇಲ್ಲ, ಅರೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಇದಾಗ್ಬೇಕು ಅಂತ ರೇಪಿಸ್ಟ್ ನ ಅರೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಕೊಡ್ಬೇಕಾದಂತಹ ಶಿಕ್ಷೆ ಅವ್ರಿಗೆ ಕೊಡೋದಿಲ್ಲ. ಮತ್ತೇನಾದ್ರೂ ಹೇಳಿ ತುಂಬಾ ತಕ್ಷಣ ಅವ್ರಿಗೆ ಒಂದ್ ಸ್ವಲ್ಪ ದಿನ ಇಟ್ಟು ರಿಲೀಸ್ ಮಾಡ್ಬಿಡ್ತಾರೆ. ನಮ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕಂದ್ರೆ ನಾವು ಗೌರ್ಮೆಂಟ್ ಅನ್ನ ನಾವು ಬದಲಾಯಿಸ್ಬೇಕು. ಬಿಜೆಪಿ ಸರ್ಕಾರನ್ನೇ ನಾವು ಬದಲಾಯಿಸ್ಬೇಕು. ಎಲ್ಲಿಂದ ಈ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತ ಮಾಡ್ತಾ ಇದೆಯೋ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಒಂದಾಗಿ ನಾವು ಕ್ರಿಶ್ಚಿಯನ್ ಕಮ್ಯುನಿಟಿ ಇಂದ ಯಾರಿದ್ದಾರೆ ಅವರು, ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಂದಾಗಿ ಈ ಭಾರತ ದೇಶದಲ್ಲಿ ಈ ಬಿಜೆಪಿ ಸರ್ಕಾರವನ್ನ ಬದಲಾಯಿಸಿದ್ರೆ ನಮಗೆ ಬೇಕಾದಂತಹ ನಮಗೆ ಹಕ್ಕು ಕೂಡ ಸಿಗುತ್ತೆ, ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ರಕ್ಷಣೆ ಕೂಡ ಸಿಗುತ್ತೆ. ಇದಕ್ಕೆ ತಕ್ಕಾಗಿ ನಾವು ಇವತ್ತು ವಿಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಇಡೀ ಕರ್ನಾಟಕದಲ್ಲಿ ಹಲವಾರು ಡಿಸ್ಟ್ರಿಕ್ಟ್ಸ್ ಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾನೆ ಇದೀವಿ. ಇಡೀ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ನನ್ನ ಹೆಸರು ಸಾನಿಯಾ ಬಾನು, ವಿಮೆನ್ इंडिया मूवमेंट मैसूर डिस्ट्रिक्ट काउंसिल मेंबर। की जानिब से जो प्रोटेस्ट आज यहाँ पर मुनक्कद किया गया है, ये प्रोटेस्ट जो मणिपुर में औरतों के साथ जो ज्यादती हो रही है, बूढ़ों के साथ, बच्चों के साथ जो ज्यादती हो रही है, पिछले कई 2 महीनों के करीब हो गया इस हादसा को पेश आए, लेकिन विजुअल्स अब हमारे सामने आ रहे हैं। हमने सबने देखा होगा कि किस तरीके से 2 औरतों को, कुकी औरतों को नंगी कर उनको सारे गांव वालों के सामने परेड कर लेकर जाया जा रहा था, और उनका किस तरीके से गैंग रेप किया गया है ये भी हमारे सामने विजुअल्स हैं। और बहुत सारे, सिर्फ एक वाकयात नहीं है, वहाँ के बहुत सारे वाकयात ऐसे हुए हैं। और 4 मई के दिन, उसी दिन एक 14 एज वुमन को और साथ में टीनेजर वुमन को वहाँ पर पैडी फील्ड में लेकर जाकर रेप किया गया है। और 15 मई के दिन वहाँ पर एक स्टूडेंट को ब्रुटली मारा गया है वहाँ पर। और उसी तरीके से 5 मई के रोज भी वहाँ पर 2 वुमेन्स का रेप हुआ है, और कई लोगों को कस्टडी में लेकर भी मारा जा रहा है। और सबसे ज्यादा वहाँ सोचने की बात है, जो पुलिस हमें रक्षा देने के लिए बनाई गई है पुलिस, वो पुलिस की कस्टडी से वुमेन्स को लेकर जाकर इतना जुल्म किया जा रहा है। तो ये एक हमारे एक समाज के लिए, एक आने वाले दिनों के लिए भी, ये आने वाले हमारी जनरेशन को हम किस चीज का मैसेज दे रहे हैं। और हमारी सरकार जो बाहर जाकर आज गवर्नमेंट बाहर जाकर यूएसए में जाकर बड़ी बड़ी स्पीचें करती हैं कि हम क्या है, मदर ऑफ डेमोक्रेसी है इंडिया बोलकर, लेकिन आज हिंदुस्तान अगर वाकई डेमोक्रेटिक मुल्क है तो यहाँ पर औरतों की सुरक्षा क्यों नहीं है। हमारे जो बाबा साहब अम्बेडकर ने जो हमें संविधान दिया है, और बहुत बड़े बड़े हमारे यहाँ पर वुमेन सेफ्टी के लिए आर्टिकल्स बनाए गए हैं, लेकिन सिर्फ वो किताबों में रह चुके हैं, लेकिन सच में वो क्या है, नहीं हो रहे हैं, वो इम्प्लीमेंट होने में फेल्यूर हुए हैं, जिसकी वजह से ये हादसा हो रहे हैं। तो वुमेन इंडिया मूवमेंट गवर्नमेंट से सख्त ये करती है कि क्या है, वो जो औरतों के ऊपर जुल्म हुआ है उन औरतों को इंसाफ मिलना है, और ना कि सिर्फ इंसाफ मिलना है, वहाँ का जो सीएम है वो इमीडिएट सस्पेंड भी होना है। और जब तक उन्हें इंसाफ नहीं मिलेगा, वुमेन इंडिया मूवमेंट अपनी कोशिश करते रहेगी।